ಆಪರೇಷನ್ ಸಿಂಧು ನಡೆಸ್ತಾ ಇದ್ದಾಗಲೇ ಪಾಕಿಸ್ತಾನದವರು ನಾವು ಭಾರತದ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿದ್ವಿ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ರು. ಇದರ ಕಾರಣಕ್ಕಾಗಿ ಆದಂಪುರ ಏರ್ ಬೇಸ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು ನಾವು ಹೇಗೆ ಸಶಕ್ತವಾಗಿದ್ದೀವಿ ಮತ್ತು ಯಾವುದೇ ರೀತಿಯಂತ ಅನಾಹುತ ಅಲ್ಲಿ ಸಂಭವಿಸಿಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಡುವಂತಹ ಕೆಲಸವನ್ನು ಮಾಡಿದರು. ಆದರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಭಾರತ ಪ್ರಧಾನಿಯನ್ನು ಕಾಪಿ ಮಾಡೋದಕ್ಕಾಗಿ ಅವರ ವಾಯುನೆಲೆಗಳನ್ನು ಭಾರತ ಹೊಡೆದು ಉರುಳಿಸಿದೆ ಅನ್ನೋದನ್ನು ಈಗಾಗಲೇ ಭಾರತ ಹೇಳ್ತಾ ಇದೆ. ಆದರೆ ಅವರು ವಾಯುನೆಲೆಗಳ ಕಡೆಗೆ ಹೋಗುವಂಥ ಧೈರ್ಯವನ್ನು ಮಾಡಲಿಲ್ಲ, ಬದಲಿಗೆ ಅವರ ಸೇನಾ ನೆಲೆಯ ಕಡೆಗೆ ಹೋದರು. ಆದರೆ ಸೇನಾ ನೆಲೆಗೆ ಹೋದಾಗಲೂ ಕೂಡ ಅವರು ಆಡಿರತಕ್ಕಂತಹ ರೀತಿ ಮತ್ತು ಪಾಕ್ ಪ್ರಧಾನಿಯ ನಡವಳಿಕೆ, ಹಾಗೆಯೇ ಅಲ್ಲಿರುವಂತಹ ಸೈನಿಕರ ಪರಿಸ್ಥಿತಿ ಮತ್ತು ಪಾಕಿಸ್ತಾನ ಒಟ್ಟಾರೆಯಾಗಿ ಯುದ್ಧದಲ್ಲಿ ಎದುರಿಸ್ತಾ ಇರುವಂತಹ ಪರಿಸ್ಥಿತಿ ಈಗ ದೊಡ್ಡ ಟ್ರೋಲ್ಗೆ ಒಳಗಾಗಿದೆ. बची खुची जमीन को भी मिट्टी में मिलाने का समय आ गया है. ಪಹಲ್ಗಾಮ್ನಲ್ಲಿ 26 ಜನರನ್ನ ಉಗ್ರರು ಕೊಂದು ಹಾಕಿದ್ರು. ಘಟನೆಯ ಮರುದಿನವೇ ಪ್ರಧಾನಿ ನರೇಂದ್ರ ಮೋದಿ ಶತ್ರುಗಳ ನೆಲಕ್ಕೆ ನುಗ್ಗಿ ಹೊಡಿತೀವಿ, ಅವರ ನೆಲದಲ್ಲೇ ಉಗ್ರರನ್ನ ಮಣ್ಣು ಮಾಡುತ್ತೀವಿ ಅಂದಿದ್ರು. ಏಪ್ರಿಲ್ 23ರಿಂದ ಮೇ 12ರವರೆಗೂ ನಿದ್ದೆ ಇಲ್ಲದೆ ಒದ್ದಾಡಿದ್ದ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಯಾವಾಗ ಕದನ ವಿರಾಮ ಘೋಷಣೆಯಾಯಿತೋ ಆಗಿನಿಂದ ಪಾಕಿಸ್ತಾನ ಪ್ರಧಾನಮಂತ್ರಿ ಫುಲ್ ಚಿಲ್ಲಾಗಿದ್ದಾರೆ. ಹೋದಲ್ಲಿ ಬಂದಲ್ಲೆಲ್ಲ ಭಾರತದ ಪ್ರಧಾನಮಂತ್ರಿ ಮೋದಿಯವರನ್ನೇ ಅನುಕರಣೆ ಮಾಡಿಕೊಂಡು ಮೋದಿ ಥರಾನೇ ಓಡಾಡೋದು, ಮೋದಿಯವರ ಥರಾನೇ ಭಾಷಣ ಮಾಡೋದು, ಮೋದಿಯವರಂತೆ ಸೈನಿಕರಿಗೆ ಹತ್ತಿರ ಆಗೋಕೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸ್ವಂತಿಕೆ ಅನ್ನೋದೇ ಇಲ್ಲದ ಪಾಕಿಸ್ತಾನದ ಪ್ರಧಾನಿ ಮೋದಿಯವರ ಹಾವ ಭಾವಗಳನ್ನ ನಕಲು ಮಾಡೋಕೆ ಹೋಗಿ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಯುಸೇನೆಯ ವಿಮಾನದಲ್ಲಿ ಆದಂಪುರ ಏರ್ಪೋರ್ಟ್ಗೆ ಬಂದ್ರು. ಆದ್ರೆ ಪಾಕಿಸ್ತಾನ ಪ್ರಧಾನಿ ಮಿಲಿಟರಿ ಸಿಯಾಲ್ಕೋಟ್ ವಾಯುನೆಲೆಯಿಂದ 24 ಕಿಲೋಮೀಟರ್ ದೂರದಲ್ಲಿರೋ ಪಸ್ರೂರ್ ಕಂಟೋನ್ಮೆಂಟ್ಗೆ ಜೀಪ್ನಲ್ಲಿ ಕಿತ್ತೋಗಿರೋ ರಸ್ತೆಯಲ್ಲಿ ಬಂದ್ರು. ಮೋದಿ ಆದಂಪುರ ಏರ್ಬೇಸ್ನಲ್ಲಿ ಸೈನಿಕರ ಕೈ ಕುಲುಕಿ ಅವರ ಹೆಗಲ ಮೇಲೆ ಕೈ ಹಾಕಿ ಶೆಹಬಾಸ್ ಗಿರಿ ಕೊಟ್ರು. ಥೇಟ್ ಇದೇ ಥರ ನೂರಾರು ಸೈನಿಕರ ಮಧ್ಯೆ ಹೋದ ಪಾಕಿಸ್ತಾನ ಪ್ರಧಾನಿ ಫಸ್ಟ್ ಟೈಮ್ ಎಲ್ಲರಿಗೂ ಧನ್ಯವಾದ ಹೇಳಿದ್ರು. ಮೋದಿ ಭಾಷಣ ಮಾಡಿದ್ದು ಭಾರತೀಯ ಸೇನಾಪಡೆಯ ವೇದಿಕೆ ಮೇಲೆ ನಿಂತು. ಆದ್ರೆ ಪಾಕಿಸ್ತಾನ ಪ್ರಧಾನಿ ಟೆಂಟ್ ಕೆಳಗಡೆ ಕೂತ್ಕೊಂಡು ಸೇನಾಧಿಕಾರಿಗಳ ಮಾತನ್ನ ಮೊದಲು ಕೇಳಿ ಪಾಕಿಸ್ತಾನ ಸೇನೆಯ ಅಡಿಯಾಳಾಗಿದೆ ಅನ್ನೋದನ್ನ ಸಾಬೀತುಪಡಿಸಿದ್ರು. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಭಾಷಣ ಮಾಡುವಾಗ ಅವರ ಬೆನ್ನ ಹಿಂದೆ MiG-29 ಫೈಟರ್ ಜೆಟ್ಗಳು ರಾರಾಜಿಸ್ತಾ ಇದ್ವು. S-400 ಸುದರ್ಶನ ಚಕ್ರಾನು ಮಿಂಚು ಹರಿಸ್ತಿತ್ತು. ಆದರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಖಾಲಿ ಮೈದಾನದಲ್ಲಿ ನಿಲ್ಲಿಸಿದ್ದ ಹಳೇ ಕಾಲದ ತುಕ್ಕು ಹಿಡಿದ ಹುಲ್ಲಲ್ಲಿ ಮುಚ್ಚಿದ್ದ ಹಳೇ ಕಾಲದ ಯುದ್ಧ ಟ್ಯಾಂಕರ್ ಮೇಲೆ ನಿಂತು ಭಾಷಣ ಬಿಗಿದ್ರು. ಭಾರತದ ಪ್ರಧಾನಮಂತ್ರಿ ಸೈನಿಕರನ್ನ ಹುರಿದುಂಬಿಸಿದ್ರು. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಮೊಳಗಿಸಿದ್ರು. ಮೋದಿ ಭಾಷಣದುದ್ದಕ್ಕೂ ಸೈನಿಕರು ಜೈಕಾರ ಕೂಗ್ತಿದ್ರು. ಥೇಟ್ ಮೋದಿ ಹೆಂಗೆ ಭಾರತಾಂಬೆಗೆ ಜೈಕಾರ ಹಾಕಿದ್ರು ಅದೇ ಥರ ಪಾಕಿಸ್ತಾನ ಸೈನಿಕರ ಎದುರು ಟ್ಯಾಂಕರ್ ಮೇಲೆ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈಕಾರಾನೂ ಹಾಕಿಸಿದ್ರು. ನರೇಂದ್ರ ಮೋದಿ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಮೋದಿಯನ್ನ ವಿಶ್ವ ನಾಯಕ ಅಂತಾನೂ ಕರೀತಾರೆ. ಮೋದಿಯವರನ್ನ ಕಾಪಿ ಮಾಡೋಕೆ ಹೋಗಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕಾಮಿಡಿ ಶೋ ಮಾಡಿ ಮರ್ಯಾದೆ ಕಳ್ಕೊಂಡಿದ್ದಾರೆ. ಸಂಕ್ರಾಂತಿ, ಯುಗಾದಿ, ಆಯುಧ ಪೂಜೆ ಬಂದ್ರೆ ಹೂವು ತಳಿರು ತೋರಣ ಹಾಕಿ ಜಾತ್ರೆ ಮಾಡ್ತೀವಿ. ಪಾಪ ಬಿಕಾರಿ ಪಾಕಿಸ್ತಾನದವರು ಯುದ್ಧ ಟ್ಯಾಂಕರ್ ಹಳೆಯದ್ದು ಅಂತ ಹೇಳಿಕೊಳ್ಳೋಕ್ಕೂ ಆಗದೆ ಹಸಿರಿನ ಹುಲ್ಲಿಂದ ಮುಚ್ಚಿ ಪೇಚಿಗೆ ಸಿಲುಕಿದ್ರು. ಯಾವ ಮಟ್ಟಿಗಂದ್ರೆ ಪಾಕಿಸ್ತಾನದವರೇ ಶಹಬಾಜ್ ಶರೀಫ್ ಮೋದಿಯನ್ನ ಕಾಪಿ ಮಾಡ್ತಿದ್ದಾರೆ ಅಂತ ಫುಲ್ ಟ್ರೋಲ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.